ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಮಂಡಿ ನೋವಿಗೆ ನನಗೆ ತಿಳಿದಿರುವಂತಹ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸನ್ನು ಹೇಳಿಕೊಡ್ತೀನಿ ನೋಡಿ. ಮನೆ ಮದ್ದಂತ ನಮಗೆ ಹೇಳ್ಬೋದು. ನಮ್ಮ ಮನೆಯಲ್ಲೇ ಇರುವ ಕೆಲವೊಂದು ಐಟಮ್ಸಿಂದ ನಮಗೆ ಜಾಸ್ತಿ ನೋವಿದ್ದಾಗ ಮನೆಯಲ್ಲೇ ಸ್ವಲ್ಪ ಅದನ್ನು ಕಮ್ಮಿ ಮಾಡಬಹುದಾದಂತಹ ಟಿಪ್ಸ್ಗಳು, ಹಳ್ಳಿ ಕಡೆಯಲ್ಲೆಲ್ಲ ಮಾಡುವಂತಹ ಟಿಪ್ಸನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ನೋಡಿ. ನಾವು ಎಷ್ಟೇ ಮಂಡಿ ನೋವಾಗಿ ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ಡಾಕ್ಟ್ರ್ ನಮ್ಮ ಹತ್ರ ಹೇಳೋದೇನೆಂದರೆ ನಮ್ಮ ವೆಯ್ಟ್ ಕಮ್ಮಿ ಮಾಡಲು, ದಪ್ಪ ಕಮ್ಮಿ ಮಾಡಿ ಅಂತ. ಮೇಯ್ನಾಗಿ ನನಗೆ ಗೊತ್ತು, ನಾವು ಅಕ್ಕಿ ಅಂಶವನ್ನು ದಿನಕ್ಕೆ ಒಂದು ಸಾರಿ ಅಕ್ಕಿ ಅಂಶವನ್ನು ತಿಂದು, ಈಗ BP ಶುಗರೆಲ್ಲ ಇದ್ದವರು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೋ ಅದೇ ರೀತಿ ಮಂಡಿ ನೋವು ಶುರುವಾದ ತಕ್ಷಣ ನಾವು ಕೂಡ ಅಕ್ಕಿ ಪದಾರ್ಥವನ್ನು ಬಿಟ್ಟು ಸ್ವಲ್ಪ ಗೋಧಿ ರಾಗಿಯನ್ನೆಲ್ಲ ಜಾಸ್ತಿ ತಿಂದು ನಮ್ಮ ದಪ್ಪ ಕಮ್ಮಿ ಮಾಡಿದರೆ ಫಸ್ಟ್ ನಮಗೆ ಮಂಡಿ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ರೀತಿ ಸೊಂಟ ನೋವು, ಬೆನ್ನು ನೋವು, ಅದಕ್ಕೆಲ್ಲ ಈ ದಪ್ಪ ಜಾಸ್ತಿ ಆದರೆ ಮೇಯ್ನ್ ನಮಗೆ ಎಫೆಕ್ಟ್ ಆಗೋದು. ನನಗೆ ಸಹ ಈಗ ಸ್ವಲ್ಪ ಮಂಡಿ ನೋವು ಶುರುವಾಗಿದೆ. ಹಾಗೆ ನಾವು ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರು ಹೇಳಿಕೊಟ್ಟಿರುವಂತಹ ಸಣ್ಣ ಪುಟ್ಟ ಟಿಪ್ಸನ್ನು ನಿಮಗೆ ಹೇಳಿಕೊಡ್ತೀನಿ ನೋಡಿ. ಇದು ಫಸ್ಟ್ ಟಿಪ್ಪು, ಹಳ್ಳಿ ಕಡೆಯಲ್ಲೆಲ್ಲ ಮಾಡುವಂತಹ ಟಿಪ್ಪು. ಇದು ಎಕ್ಕದ ಎಲೆ, ಎಲ್ಲರಿಗೆ ಗೊತ್ತಿರೋ ವಿಷಯ. ಎಕ್ಕದ ಎಲೆ ಮಂಡಿ ನೋವಿಗೆ ತುಂಬ ಒಳ್ಳೆಯದು ಅಂತ. ಈಗ ಸಾಮಾನ್ಯ ಸಣ್ಣವರಿಂದ ಶುರುವಾಗುತ್ತೆ ಮಂಡಿ ನೋವು. ನಾವಿವಾಗ ಎಕ್ಕದ ಎಲೆ, ಈಗ ತುಂಬ ಬಿಸಿಲಲ್ವಾ, ಈಗ ಸಣ್ಣ ಸಣ್ಣ ಎಲೆ ಇರುತ್ತೆ. ದೊಡ್ಡ ಎಲೆ ಆದರೆ ಒಂದು ಎಲೆ ಸಾಕು, ಸಣ್ಣ ಸಣ್ಣದಾದರೆ ಒಂದು 2-3 ಎಲೆಯನ್ನು ತಂದು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ಎಲೆಗೆ ನಾವು ಹರಳೆಣ್ಣೆಯನ್ನು ಹಚ್ಚಬೇಕು. ಬೇರೆ ಯಾವ ಎಣ್ಣೆಯಲ್ಲೂ ಅಷ್ಟು ಒಳ್ಳೆಯ ರಿಸಲ್ಟ್ ಬರೋದಿಲ್ಲ. ಹರಳೆಣ್ಣೆ ತುಂಬ ಒಳ್ಳೆಯದು. ನಾವಿವಾಗ ಹಳ್ಳಿ ಕಡೆಯಲ್ಲಿ ಗಾಣದಲ್ಲಿ ಮಾಡಿರುವಂತಹ ಹರಳೆಣ್ಣೆ ಆದರೆ ಇದೇ ರೀತಿ ಕೆಂಪು ಕಲರ್ ಇರುತ್ತೆ ನೋಡಿ. ಇದು ಪ್ಯೂರು, ಒಳ್ಳೆಯದಾಗುತ್ತೆ ಇದು. ಅದೇ ನಾವು ಮೆಡಿಕಲಿಂದ ಎಲ್ಲ ತೊಗೊಂಡ್ರೆ ಅದು ಬಿಳಿ ಕಲರ್ ಇರುತ್ತೆ. ಅದಕ್ಕಿಂತ ನಮಗೆ ಹಳ್ಳಿ ಕಡೆಯಿಂದ ಪ್ಯೂರ್ ಆಗಿರೋ ತಂದಿರುವ ಹರಳೆಣ್ಣೆ ಇದ್ದರೆ ಅದು ತುಂಬ ಒಳ್ಳೆಯದು. ಈಗ ಹೊಟ್ಟೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಹರಳೆಣ್ಣೆ, 1 ಚಮಚ ಹರಳೆಣ್ಣೆಯನ್ನು ಕುಡಿದ್ರೆ ಹೊಟ್ಟೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ದವರಿಗೆ ಹರಳೆಣ್ಣೆ ಕುಡಿಯೋದು ತುಂಬ ಒಳ್ಳೆಯದು ನೋಡಿ. ನಾನು ಇವಾಗ ಪ್ಯೂರ್ ಆಗಿರೋ ನಮ್ಮ ಹಳ್ಳಿ ಕಡೆಯಿಂದ ತಂದಿರುವಂತಹ ಹರಳೆಣ್ಣೆಯನ್ನು ತಗೊಂಡಿದ್ದೀನಿ. ಎಕ್ಕದ ಎಲೆಯ ಒಂದು ಭಾಗದಲ್ಲಿ ಹರಳೆಣ್ಣೆಯನ್ನು ಚೆನ್ನಾಗಿ ಹಚ್ಚಿದ್ದೀನಿ ಇದೇ ರೀತಿ. ಇನ್ನು ನಮಗೆ ಸ್ಟವ್ ಮೇಲೆ ಅಥವಾ ಒಲೆ ಮೇಲೆ ಇಟ್ಟು ಇದನ್ನು ಬಿಸಿ ಮಾಡ್ಬೋದು. ಇಲ್ಲಾಂದರೆ ಒಂದು ಮೇಣದ ಬತ್ತಿಯನ್ನು ಇದೇ ರೀತಿ ಹೊತ್ತಿಸಿ ಅದರ ಇನ್ನೊಂದು ಸೈಡ್ ನಾವು ಎಣ್ಣೆ ಹಚ್ಚದ ಭಾಗ ಇದೆಯಲ್ಲ ಆ ಭಾಗವನ್ನು ಇದೇ ರೀತಿ ಬಿಸಿ ಮಾಡಬೇಕು. ಒಳ್ಳೆ ಬಿಸಿ ಆಗಬೇಕು, ಎಲೆ ಕೂಡ ಬಿಸಿ ಆಗಬೇಕು, ಹಾಗೂ ನಾವು ಹಚ್ಚಿದ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಒಳ್ಳೆ ಬಿಸಿ ಆದ ಮೇಲೆ ನಮಗೆ ಎಲ್ಲಿ ಸೊಂಟ ನೋವೋ ಅಥವಾ ಮಂಡಿ ನೋವೋ ಇದ್ದ ಕಡೆ ಈ ಎಲೆಯನ್ನು ಇಡಬೇಕು. ದೊಡ್ಡ ಎಲೆ ಆದರೆ ಒಂದು ಎಲೆ ಸಾಕು, ಸಣ್ಣದಾದರೆ ಒಂದು 2-3 ಎಲೆಗೆ ಇದೇ ರೀತಿ ಎಣ್ಣೆಯನ್ನು ಹಚ್ಚಿ ಬಿಸಿ ಮಾಡಬೇಕು. ಬಿಸಿ ಮಾಡಿ ಸೊಂಟದಲ್ಲಿ, ಇವಾಗ ನಮಗೆ ಬಾತಿರುತ್ತೆ ನೋಡಿ, ಅಲ್ಲಿ ಎಲ್ಲ ನಮಗೆ ಇದನ್ನು ಇಡ್ಬೋದು. ಎಲ್ಲಿ ನೋವಿದೆಯೋ ಅಲ್ಲಿ ಈ ಎಲೆಯನ್ನು ಇದೇ ರೀತಿ ಇಟ್ಟು ಸ್ವಲ್ಪ ಬಿಸಿ ಇರಬೇಕು. ಎಲೆಯನ್ನು ಇಟ್ಟು ಇದೇ ರೀತಿ ಲೈಟಾಗಿ ಇದೇ ರೀತಿ ಪ್ರೆಸ್ ಮಾಡ್ತಾ ಇರಬೇಕು ನೋಡಿ. ನಮಗೆ ಒಂದು ಅರ್ಧ ಗಂಟೆ ಇದೇ ಎಲೆಯನ್ನು ಇದೇ ರೀತಿ ಇಟ್ಟು ಬಿಡ್ಬೋದು. ಒಂದು 15 ದಿನ ಕಂಟಿನ್ಯೂಸ್ ಇದೇ ರೀತಿ ಮಾಡಿದರೆ ನೋವು ಕಮ್ಮಿ ಆಗುತ್ತೆ. ಅಂದರೆ ಫುಲ್ ಶಾಶ್ವತವಾಗಿ ಕಮ್ಮಿ ಆಗೋದಿಲ್ಲ, ಆದರೂ ಸಹ ತುಂಬ ನಮಗೆ ಈಗ ಮೆಡಿಸಿನ್ ಎಲ್ಲ ತಗೊಳ್ಳದೆ ಮನೆಯಲ್ಲೇ ಇದನ್ನು ನಮಗೆ ಮಾಡಬಹುದು. ಇನ್ನು ಎರಡನೇದು ಮೆಂತೆಕಾಳು, ನಮ್ಮೆಲ್ಲರ ಮನೆಯಲ್ಲಿ ಇರುತ್ತೆ ನೋಡಿ ಮೆಂತೆಕಾಳು. ಈಗ ಶುಗರ್ ಇದ್ದವರೆಲ್ಲ ಮೆಂತೆಕಾಳನ್ನು ಬಿಸಿ ನೀರಲ್ಲಿ ಹಾಕಿಟ್ಟು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿತಾರೆ. ಅದೇ ರೀತಿ ಇದು ನೋವು ಕಮ್ಮಿ ಮಾಡಲಿಕ್ಕೆ ಸಹ ಇದು ತುಂಬ ಒಳ್ಳೆಯದು. 1 ಅಥವಾ ಅರ್ಧ ಚಮಚ ಮೆಂತೆಯನ್ನು ಒಂದು ಲೋಟಕ್ಕೆ ಹಾಕಿ ಇದಕ್ಕೆ ಬಿಸಿ ನೀರನ್ನು ಹಾಕಬೇಕು. ಬಿಸಿ ನೀರನ್ನು ಹಾಕಿ ರಾತ್ರಿ ಈ ನೀರನ್ನು, ಮೆಂತೆಕಾಳನ್ನು ಬಿಸಿ ನೀರಲ್ಲಿ ನೆನೆಸಿ ಇಡಬೇಕು. ಇಟ್ಟು ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ನಾವು ಇದೇ ರೀತಿ ಮೆಂತೆಕಾಳಿನ ಈ ನೀರನ್ನು ಕುಡಿಬೇಕು. ಕುಡಿದರೆ ಸಹ ಈಗ ಕಂಟಿನ್ಯೂಸ್ ಒಂದು 15 ದಿನ ಕುಡಿದು ನೋಡಿ, ನೋವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗೂ ಮತ್ತು ಈ ಸ್ವೆಲ್ಲಿಂಗ್ ಎಲ್ಲ ಇರುತ್ತೆ ನೋಡಿ, ಅದು ಸಹ ಕಮ್ಮಿ ಆಗುತ್ತೆ ಮೆಂತೆ ನೀರನ್ನು ಕುಡಿದ್ರೆ. ಮೆಂತೆ ನೀರು ಕುಡಿದ್ರೆ ನಮಗೆ ಹೊಟ್ಟೆಗೆ ಸಹ ಒಳ್ಳೆಯದು. ಅದೇ ರೀತಿ ಶುಗರ್ ಇದ್ದವರಿಗೆ ಸಹ ಇದು ತುಂಬ ಒಳ್ಳೆಯದು. ಇದು ಸಹ ನೋವು ಕಡಿಮೆ ಮಾಡಲಿಕ್ಕೆ ಒಳ್ಳೆಯ ಒಂದು ಮೆಡಿಸಿನ್. ಇನ್ನು 3ನೇದು ನೋಡಿ, ಈಗ ಪೇಟೆಯಲ್ಲಿ ಇರುವವರಿಗೆಲ್ಲ ಎಕ್ಕದ ಎಲೆ ಎಲ್ಲ ಸಿಗೋದಿಲ್ಲ. ಆಗ ನಮಗೆ ಸಿಂಪಲಾಗಿ ಮನೆಯಲ್ಲೇ ಮಾಡಬಹುದಾದಂತಹ ಒಂದು ಟಿಪ್ ಇದು ನೋಡಿ. ಒಂದು ಪಾತ್ರೆಯಲ್ಲಿ ನಾನಿವಾಗ 2 ಲೋಟ ನೀರನ್ನು ತಗೊಂಡಿದ್ದೀನಿ. ಈ ನೀರಿಗೆ ನಮ್ಮ ಕೈ ಹಿಡಿಯಲ್ಲಿ 1 ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕಿದರೆ ತುಂಬ ಒಳ್ಳೆಯದು. ಇನ್ನು ಈ ನೀರನ್ನು ಚೆನ್ನಾಗಿ ಕುದಿಸಬೇಕು.
ಇದೊಂದು ಸಿಂಪಲ್ ಮನೆಮದ್ದು, ಆದರೆ ತುಂಬ ಎಫೆಕ್ಟಿವ್. ಸಿಂಪಲ್ಲಾಗಿ ನಮಗೆ ಇದನ್ನು ಮನೆಯಲ್ಲಿ ಮಾಡ್ಬೋದು, ಆದರೆ ನೋವಂತೂ ಬೇಗ ಕಮ್ಮಿ ಆಗುತ್ತೆ ಇದರಿಂದ. ನೋಡಿ, ಉಪ್ಪು ಹಾಕಿ ಬಿಸಿ ನೀರು ಮಾಡಿದಾಯಿತು. ಇನ್ನಿದಕ್ಕೆ ನಾವು ಮನೆಯಲ್ಲಿ ಉಪಯೋಗಿಸುವ, ನಿಮ್ಮ ಮನೆಯಲ್ಲಿ ವಿಕ್ಸ್ ಇದ್ದರೆ ವಿಕ್ಸ್ ಆಗುತ್ತೆ, ಜಂಡು ಬಾಮ್, ಈಗ ತುಂಬ ಬಾಮ್ಗಳೆಲ್ಲ ಇರುತ್ತೆ ನೋಡಿ ನೋವಿಗೆ ಉಪಯೋಗಿಸುವಂತಹ, ಅದರಿಂದ ಸ್ವಲ್ಪ ಬಾಮ್ ಯಾವುದಾದ್ರೂ ಆಗುತ್ತೆ, ವಿಕ್ಸ್ ಆದರೂ ಆಗುತ್ತೆ, ಯಾವ ಬಾಮ್ ಆದರೂ ಆಗುತ್ತೆ. ಅದರಿಂದ ಸ್ವಲ್ಪ ಈ ನೀರಿಗೆ ಹಾಕಿ ನೋಡಿ, ಅದು ಸ್ವಲ್ಪ ಅಂಟಿದಾಗೆ ಆಗುತ್ತೆ. ಸ್ವಲ್ಪ ಈ ಬಿಸಿ ನೀರಿಗೆ ಹಾಕಿ ಇನ್ನು ಸ್ವಲ್ಪ ಒಂದು ಇದೇ ರೀತಿ ನಮ್ಮದು ಬಟ್ಟೆ ಅಥವಾ ಟವಲ್ ಥರ ಈ ಥರ ಸ್ವಲ್ಪ ದಪ್ಪ ಇರುವ ಬಟ್ಟೆ ತಗೊಳ್ಳಿ, ಅದು ನಮಗೆ ಸ್ವಲ್ಪ ಬಿಸಿ ಶಾಖ ಜಾಸ್ತಿ ಹೊತ್ತು ಇರುತ್ತೆ. ಇನ್ನು ನಾವು ವಿಕ್ಸ ವೇಪರ್ ರಬ್ಬ ಏನಾದರೂ ಹಾಕಿದ್ದೀವಲ್ಲ ಬಿಸಿನ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಿಂದ ನಮಗೆ ಒಳ್ಳೆ ಕಣ್ಣಿಗೆಲ್ಲ ನೋಡಿ ಆ ಬಿಸಿ ನೀರಿಗೆ ವಿಕ್ಸ್ ಹಾಕಿದ ತಕ್ಷಣ ನೋಡಿ ಯಾವ ಥರ ಇದು ಬರುತ್ತೆ. ಅಂದ ತಕ್ಷಣ ಬಿಸಿ ಇರುವಾಗಲೇ ಇನ್ನು ಟವಲನ್ನು ನೀರಲ್ಲಿ ಇದೇ ಮಧ್ಯಭಾಗ ಮಾತ್ರ ಇದೇ ರೀತಿ, ಆವಾಗ ನಮಗೆ ಹಿಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಮಧ್ಯಭಾಗ ಮಾತ್ರ ಬಿಸಿ ನೀರಲ್ಲಿ ಇದೇ ರೀತಿ ಮುಳುಗಿಸಿ ಅದನ್ನು ಸ್ಕ್ವೀಸ್ ಮಾಡಿ ನಮಗೆ ನೋವಿರುವ ಕಡೆ ಇದೇ ರೀತಿ ಬಿಸಿ ತಾಗಿಸಬೇಕು ಬಟ್ಟೆಯಲ್ಲಿ. ನೋಡಿ ಇದೇ ರೀತಿ. ಇವಾಗ ಮಂಡಿ ನೋವಾದರೆ ಮಂಡಿಗೆ, ಕೈ ನೋವಾದರೆ ಕೈಗೆ, ಬೆನ್ನಿಗೆಲ್ಲ ನೋವಾದರೆ ಅಲ್ಲಿ ನೋಡಿ ಇದೇ ರೀತಿ ನಾವು ಬಿಸಿಯನ್ನು ಇಡಬೇಕು. ಇನ್ನೊಂದು ಸರ್ತಿ ಹೀಗೆ ತಣ್ಣಗಾದ ತಕ್ಷಣ ಮಧ್ಯಭಾಗ ಮಾತ್ರ ಬಿಸಿ ನೀರಿಗೆ ಮುಳುಗಿಸಿ ಅದನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ಇದೇ ರೀತಿ ನಾವು ಬಿಸಿಯನ್ನು ಕೊಡ್ತಾ ಇದ್ದರೆ ನೋವು ಕಮ್ಮಿ ಆಗುತ್ತೆ. ದಿನಕ್ಕೆ 2 ಸರ್ತಿ ಮಾಡಬೇಕು. ಇನ್ನು ಬರೀ ನಿಮ್ಮ ಹತ್ರ ಈಗ ವಿಕ್ಸ್ ಜಂಡು ಬಾಮ್ ಏನಿಲ್ಲದಿದ್ದರೂ ಪರವಾಗಿಲ್ಲ, ಈಗ ಉಪ್ಪು ಹಾಕಿ ಬಿಸಿ ನೀರು ಕಾಯಿಸಿ ಅದಕ್ಕೆ ಬಟ್ಟೆಯನ್ನು ಹಾಕಿ ಇದೇ ರೀತಿ ನಮಗೆ ಶಾಖ ಕೊಟ್ಟರೂ ಆಗುತ್ತೆ. ಇವಾಗ ನೋವಿಗೆ ಉಪ್ಪು ನೀರು ತುಂಬ ಒಳ್ಳೆಯದು. ನಾವೆಲ್ಲ ನೋಡ್ತೀವಿ ನೋಡಿ, ಈ ಫಾರಿನರ್ಸ್ ಎಲ್ಲ ವರ್ಷಕ್ಕೊಂದು ಸಾರಿ ಆದರೂ ಈ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡ್ತಾರೆ. ಯಾಕಂದರೆ ಅವರು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಮೈಕೈ ನೋವಿಗೆಲ್ಲ ಉಪ್ಪು ನೀರಲ್ಲಿ ಸ್ನಾನ ಮಾಡಿದರೆ ಮೈಕೈ ನೋವೆಲ್ಲ ಬರೋದಿಲ್ಲ ಅಂತ ಈ ಫಾರಿನರ್ಸ್ ಎಲ್ಲ ಜಾಸ್ತಿ ಹೇಳ್ತಾರೆ ನೋಡಿ. ಅದೇ ಇದು, ಬರೀ ಉಪ್ಪು ಬಿಸಿ ನೀರಲ್ಲಿ ಕಾಯಿಸಿ ಅದರಲ್ಲಿ ನಾವೀಗ ಬಟ್ಟೆಯನ್ನು ಬಿಸಿ ಮಾಡಿ ಇದೇ ರೀತಿ ಶಾಖ ಕೊಟ್ಟರೆ ಸಹ ನೋವು ಕಮ್ಮಿ ಆಗುತ್ತೆ. ಟ್ರೈ ಮಾಡಿ ನೋಡಿ.